ಈ ಗದ್ದೆಯಿಂದ ಮಳೆಗಾಲದಲ್ಲಿ ನೀರು ತುಂಬ್ಕೊಂಡ್ರೆ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ನೀರು. ಅದಕ್ಕೋಸ್ಕರ ಇಲ್ಲೊಂದು ಟ್ರಂಚ್ ತೆಗಿಸ್ತಾವ್ನಿ. ಬಂದು ಹಿಂಗೆ ಹೋಗಿ ಹೊಳೆ ಬೀಳಬೇಕು. ಈಗ ಒಂದೆರಡು ಇಂಡ್ಲಿದ್ದು ಅವನ್ನ ತಳಿಸ್ತಾವ್ನಿ ಹಿಂದಕ್ಕದಂಗೆ. ಇದೇ ಹೊಳೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ವಾಯ್ಸು ಎಗ್ರೌಂಡ್ ಹೋಗ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ಮೊನ್ನೆ ಎಲ್ಲ ಧೂಳಲ್ಲಿ ಮಣ್ಣು ಹೊಡೆದು ಪೂರ್ತಿ ಧೂಳೆಲ್ಲ ಒಳಗೆ ಹೋಗ್ಬಿಟ್ಟು ಗಂಟ್ಲು ಕತೆ ಫಿನಿಶ್ ಆಗಿಬಿಟ್ಟೈತೆ. ಜಾಸ್ತಿ ಮಾತಾಡೋಕ್ಕಾಯ್ತಲ್ಲ. ನನ್ನ ವಾಯ್ಸ್ ನನಗೆ ಕೇಳ್ಕೊಂಡ್ರೆ ಒಂಥರ ಆಯ್ತದೆ, ಏನಪ್ಪ ಹಿಂಗೆ ಮಾತಾಡ್ತಾವನಿ ಅಂತ. ಪಾಪಲ್ಲ. ಇವತ್ತು ಶಿವರಾತ್ರಿ ಹಬ್ಬ. ಬೆಳಿಗ್ಗೆನೇ ಹೋಗಿ ಮನೆಗೆ ಪೂಜೆ ಸಾಮಾನೆಲ್ಲ ತಂದುಕೊಟ್ಟೆ. ನಾನು ಬಂದು ಸ್ನಾನ ಮಾಡಿಕೊಂಡು ಹಂಗೆ ಸೂತ್ಕನ ತೆಗೆದ್ಬಿಟ್ಟು ಇಲ್ಲಿ ವಿಭೂತಿ ಪುಟ್ಟಿ ಎಲ್ಲ ಹಾಕಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಇವಾಗ ಹೊಗೆಪಟಕ್ಕೆ ನೀರು ಹಾಕೋವಂತ ಬಂದೆ. ಹೊಗೆಪಟಕ್ಕೆ ನೀರು ಹಾಕಾಯ್ತು. ನಮ್ಮ ಭಾವ ಬಂದು ಆಲ್ರೆಡಿ ಹಾಕ್ಬಿಟ್ಟು ಹೋಗೋರೆ. ಇದು ಬೇಸಿಗೆಗೆ ಹೊಗೆ ಬೀಜ ಉದಿರೋದು, ಅದು ಮಳೆಗಾಲಕ್ಕೆ. ಇವು 3 ಪಟ, ಇವು 4 ಪಟ ನಮ್ಮ ಭಾವರಿಗೆ, ಇವು 5 ಪಟ ನಮಗೆ. ಅವು 4 ಪಟ ಮಳೆಗಾಲಕ್ಕೆ ನಮಗೆ, ಈ 3 ಪಟ ನಮ್ಮ ಭಾವಂಗೆ. ನೀರು ಖಾಲಿ ಆಗಿದ್ದೋ ನೀರು ತುಂಬಿಸಿದ್ದೀನಿ. ಪೂರ್ತಿ ವಾಯ್ಸ್ ಹೊಂಟೋಗ್ಬಿಟ್ಟದೆ. ಏನು ಮಾತಾಡೋದು ಅಂತಲೇ ಗೊತ್ತಾಯ್ತಲ್ಲ. ಮಾತಾಡಿದ್ರೆ ಒಂಥರ ಆಗ್ತೈತೆ. ಸೊ ಫಸ್ಟ್ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಅದನ್ನ ಮರ್ತ್ಕೊಬಿಟ್ಟಿದ್ದೀನಿ. ಮೇನ್ ಪಾಯಿಂಟೇ ಇದು. ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ. ಎಲ್ಲ ಹಬ್ಬದ ದಿನ ಖುಷಿಯಾಗಿರಿ. ಹಬ್ಬದ ದಿನ ಅಂತಲ್ಲ, ಎಲ್ಲ ದಿನವೂ ಖುಷಿಯಾಗಿರಿ. ಲೈಫಲ್ಲಿ ಕಷ್ಟ ಸುಖ ಎರಡೂ ಬಂದರೆ ಒಂದೇ ಥರ ನೋಡಿ. ಡೈಲಿ ಅಂದರೆ ಹೆಂಗೆ ಅಂತಂದರೆ ಯಾವತ್ತೂ ಬೇಜಾರಾಗಬೇಡಿ, ಡಿಮೋಟಿವೇಶನ್ ಆಗಬೇಡಿ. ಯಾವಾಗಲೂ ಸ್ಪೋರ್ಟಿವ್ ಆಗಿರಿ. ನಮ್ಮ ಥರ ನಮಗೆ ಈ ಪಾಟಿ ಕಷ್ಟ ಇದ್ದರೂ ನಾವು ಯಾವ ಥರ ಇದ್ದೀವಿ ನೋಡಿ. ಡೈಲಿ ಲಾಗ್ಸ್ ಮಾಡ್ಕೊಂಡು ನೋಡಿದವರೆಲ್ಲ ಹೇಳ್ತಾರೆ, ಇವ್ನಿಗೇನು ಬರೀ ಇದೇ ಕೆಲಸವೇನೋ, ಡೈಲಿ ವೀಡಿಯೋಸ್ ಮಾಡ್ಕೊಂಡು ತಿರುಗ್ತಾ ಇರ್ತಾನೆ ಅಂತ. ನಮ್ಮ ಕಷ್ಟ ನಮ್ಗೆ ಮಾತ್ರ ಗೊತ್ತು. ನಾವು ದುಡಿದ್ರೆ ಇಲ್ಲಿ ಅನ್ನ ತಿನ್ನೋಕ್ಕಾಗೋದು. ದುಡಿಲಿಲ್ಲ ಅಂದರೆ 1 ರೂಪಾಯಿನೂ ಊಟಕ್ಕಿಲ್ಲ. ಅಷ್ಟೇ, ಇನ್ನೇನಿಲ್ಲ. ಏನೋ ಒಂದು ಫೀಲಿಂಗಲ್ಲಿ ಬಂದ್ಬಿಡುತ್ತೆ, ಅದನ್ನ ಹೇಳ್ತೀನಿ ಅಷ್ಟೇ. ಏನಾದರೂ ಲಾಗ್ಸಲ್ಲಿ ಏನಾದರೂ ತಪ್ಪಿದರೆ, ನಾನು ಏನಾದ್ರು ಸರಿಯಾಗಿ ಮಾತಾಡಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ತಿದ್ಕೋತೀನಿ. ನಾನು ಈಗ ಹೊಸ್ದಾಗಿ ಕಲಿತಾ ಇರೋದ್ರಿಂದ ಹೆಂಗೆ ಮಾತಾಡಬೇಕು ಏನಂತ ಗೊತ್ತಿಲ್ಲ. ನೀವು ಹೇಳಿದ್ರೆ ನಾನು ತಿದ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಇನ್ನೂ ಮುಂದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ನೀರೆಲ್ಲ ಹಾಕ್ಬಿಟ್ಟು ನೆನ್ನೆ ಮಣ್ಣು ಹೊಡ್ಸಿದೆ ಅಂತ ಹೇಳಿದ್ನಲ್ಲ, 2 ಗದ್ದೆಗೆ. ಅದೇ ಇಲ್ಲಿ ಕೊಳ ಐತೆ, ಇಲ್ಲಿಂದ ಮಳೆಗಾಲಕ್ಕೆ ಏನಾದ್ರು ನೀರು ತುಂಬ್ಕೊಂಡಾಗ ಪೂರ್ತಿ ಈ ಗದ್ದೆಗಳಿಗೆ ತುಂಬ್ಕೊಳ್ಳುತ್ತೆ. ಅದಕ್ಕೆ ಮಣ್ಣು ಹೊಡ್ಸಿದ್ದೀವಿ. ಆ ಗದ್ದೆನ ಯಾರಕ್ಕೆ ಆಗಂಗೆ. ನೆನ್ನೆ ಬರಬೇಕಾಗಿತ್ತು JCB, ಆದರೆ ಇವತ್ತು ಬಂದವನೆ. ನೆನ್ನೆ ತಿರುಮುಡಿ ಕಟ್ತಾಯಿದ್ರು, ನಮ್ಮೂರಲ್ಲಿ ಸ್ವಾಮಿಗಳಾಗಿದ್ದರು. ಅದಕ್ಕೋಸ್ಕರ ಬರಲಿಲ್ಲ JCB. ಇವತ್ತು ಬಂದವ್ರೆ. ಅದರಲ್ಲೇ ಬೆಳಿಗ್ಗೆಯಿಂದ ಹೇಳಿ ಈಗ ಬಂದಿರೋದು. ಬೆಳಿಗ್ಗೆ ಎಲ್ಲ 1 ಗಂಟೆ ಕೆಲಸ ಆಯ್ತದೆ, ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ರು. ಅದನ್ನೆಲ್ಲ ಮುಗಿಸ್ಬಿಟ್ಟು ಈಗ ನಾಷ್ಟ ಮಾಡ್ಕೊಂಡು ಇವಾಗ ಬಂದವ್ರೆ. ಇಷ್ಟು ಹೊಡೆಯೋದಕ್ಕೆ ರಾತ್ರಿ 10 ಗಂಟೆ ಆಯಿತು. ನೆನ್ನೆ ಅಲ್ಲ, ಮೊನ್ನೆ 10 ಗಂಟೆ ರಾತ್ರಿ ಆಗೋಯ್ತು ಇಷ್ಟು ಹೊಡೆಯೋದಕ್ಕೇ. ಇಲ್ಲಾಂದರೆ ಹೆಚ್ಚು ಕಮ್ಮಿ ಇಲ್ಲೊಂದು 250-300 ಲೋಡ್ ಐತೆ ಇಲ್ಲಿ. ಹೆಚ್ಚು ಕಮ್ಮಿ 3 ಗಾಡಿ ಹೊಡೆದಿರೋದು, 3 ಟ್ಯಾಕ್ಟ್ರು, 1 JCB, 3 ಟ್ಯಾಕ್ಟ್ರು. ಇವಾಗ ತಾನೇ ಮನೆಗೆ ಹೋಗ್ಬಿಟ್ಟು JCB ಆಪ್ರೇಟ್ರಿಗೆ ನೀರು ಮತ್ತು ಟೀ ತಗೊಂಡ್ಬಂದಿನಿ. ಹಂಗೆ ಡೀಸೆಲ್ ತಗೊಂಬಂದಿನಿ. ಅಲ್ಲಿ ಮಡಗಿನಿ ಡೀಸೆಲ್ ಥರ ಕೇಳಿದ್ರು, ಡೀಸೆಲ್ ತಗೊಂಬಂದಿನಿ. ಗೈಸ್ ಇವಾಗ ಅಲ್ಲಿ ಮಣ್ಣೆಲ್ಲ ಮಟ್ಟ ಮಾಡಾಯ್ತು. ಮಟ್ಟ ಮಾಡಾದ್ಮೇಲೆ ಇದೊಂದು ಗದ್ದೆ ಆ ನೆರಕ್ಕೆ ತಳಿಸ್ಬೇಕಿತ್ತು. ಯಾಕಂದರೆ ಮಳೆಗಾಲದಲ್ಲಿ ನೀರು ಬಂದಿಲ್ಲಿಗೆ ಸ್ಟಾಕ್ ಆಗಿಬಿಡ್ತದೆ. ಇನ್ನು ಆ ಕಡೆಯವರು ಮಣ್ಣು ಹೊಡಿಸ್ತಾರೆ. ಆದರೂ ನೀರು ಬಂದಿದ್ದು ಹಿಂಗೆ ಹೋಗಿ ನಮ್ಮ ಗದ್ದೆಗೆ ಬಿದ್ದು ಒಳಗೆ ಹೋಗ್ಬೇಕು. ಆ ರೀತಿ ಮಾಡಿಸ್ತಾಯಿದ್ದೀವಿ. ಅದಕ್ಕೆ ಈ ಮಣ್ಣನ್ನು ಪೂರ್ತಿ ತಳ್ಳಿ ಆ ಕಡೆ ಹತ್ರ ಮಾಡಿಬಿಟ್ಟು ಇದನ್ನ ಡೌನ್ ಮಾಡ್ತೀವಿ. ಇದನ್ನ ಡೌನ್ ಮಾಡಿದಾಗ ನೀರು ಬಂದಿದ್ದು ಸಲೀಸಾಗಿ ಹಿಂಗೆ ಹೋಗಿ ಆ ಕಡೆ ಹೋಗಿ ಹಂಗೆ ಒಳಗೆ ಬೀಳುತ್ತೆ. ಆರಂಭ ಸುಮ್ಮನೆ ಎಲ್ಲ ಗುರು, ಎಷ್ಟು ಖರ್ಚದೆ ಗೊತ್ತಾ ಆರಂಭ. ಸಿಟಿಲಿರೋರು ಹೇಳ್ತಾರೆ ಹಳ್ಳಿ ಜೀವನ ನೆಮ್ಮದಿ ಅಂತ. ಹಳ್ಳಿ ಜೀವನ ನೆಮ್ಮದಿನೇ, ಅಂದರೆ ಸಿಕ್ಕಾಪಟ್ಟೆ ಖರ್ಚಿನ ತಕ್ಕಾಗ ಆದಾಯ ಬರಬೇಕು. ಆದಾಯ ಇಲ್ಲ ಅಂದರೆ ಬಡ್ಡಿ ಸಾಲ ಮಾಡಿರೋದಕ್ಕಿದೆ. ತಿರ್ಗಾ 2 ವರ್ಷ ಹೆಂಗೆ ಅಂತಂದರೆ, ಈಗ ವರ್ಷಕ್ಕೆ ಬಡ್ಡಿ ಸಾಲ ಮಾಡ್ತೀವಿ ಒಂದು 10 ಲಕ್ಷನ, ವರ್ಷಕ್ಕೆ ಒಂದು 15 ಲಕ್ಷ ಆದರೆ ತೀರಿಸ್ಬೋದು.
ಬರೀ ವರ್ಷಕ್ಕೆ 10 ಲಕ್ಷ ಆದರೆ ಇನ್ನು ಬಡ್ಡಿನೇ 3 ಲಕ್ಷ ಆಯ್ತದಲ್ಲ, ಆಗ 3 ಲಕ್ಷ ಸಾಲ ಬೀಳ್ತದೆ ನಮಗೆ. ಆ ರೀತಿ ಐತೀವಿ. ಅದಕ್ಕೆ ಆರಾಮದಲ್ಲಿ ಮಾಡ್ಕೊಂಡು ಮಾಡಬೇಕು. ಹೊಡೆದ್ರೆ ಲಕ್ಕು ಎತ್ಕೊಂಡು ಹೋಗಿ ಕುಣಿಸ್ಬಿಡ್ತದೆ ಹೆಂಗೋ. ಈ 3 ವರ್ಷದಲ್ಲಿ ಶುಂಠಿ ರೇಟ್ ಆಗಿತ್ತಲ್ಲ, ಹಂಗೆ ಹೊಡೆದ್ರೆ ಹೆಂಗೆ ಹೊಡಿತದೆ ಗೊತ್ತಾ? ಹೊಡಿಲಿಲ್ಲ ಅಂದರೆ ಮುಗೀತು, ಬಡ್ಡಿ ಸಾಲ ಮಾಡ್ಕೊಂಡು ಸಾಯ್ಬೇಕಾಯ್ತದೆ. ಮನೆಗೆ ಹೋಗ್ಬಿಟ್ಟು ಊಟ ತಗೊಬಂದಿನಿ. ಪಾಪ ಹೊಟ್ಟೆಸಿ ಅಂತಿದ್ರು, ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಊಟ ತಗೊಬಂದಿದ್ರು. ಊಟ ಎಲ್ಲ ಖುಷಿಯಿಂದ ಇಷ್ಟು ತಳ್ಳಿವಿ, ಇನ್ನೊಂದು ಸ್ವಲ್ಪ ಐತೆ ಈ ಕಡೆಗೆ. ಅದಕ್ಕೆ ಇನ್ನೊಂದು ಗದ್ದೆ ಐತೆ ಅಲ್ಲಿ ದಿಡ್ದು, ಅದನ್ನ ತಳ್ಬಿಡು ಅಂತಾನೆ ಬೇಡ ಅಂತಾರೆ ಇವರು. ಆ ಗದ್ದೆ ಮಟ್ಟ ತಳ್ಳಾಯ್ತು ಇಷ್ಟೊತ್ತು ಗಂಟವಾ. ಈಗ ಒಂದೆರಡು ಇಂಡ್ಲಿತ್ತು, ಅವನ್ನ ತಳಿಸ್ತಾವನಿ ಹಿಂದಕ್ಕದಂಗೆ. ಇದೇ ಒಳೆ ಹಂಗೆ ತಳ್ಳು ಒಳಕೆಯ ಹಿಂಗೆ, ಇಲ್ಲಾಂದ್ರೆ ಇಲ್ಲೇ ತಳ್ಳು. ಓಡಾಡಕ್ಕಿಲ್ಲ ಅಲ್ಲಿ ಯಾರು, ಬೇಡ ಬಿಡೋದಕ್ಕೆ ಹಿಂಗೆ ತಳ್ಳು ಒಳಕೆಯ. ಈ ಗದ್ದೆಯಿಂದ ಮಳೆಗಾಲದಲ್ಲಿ ನೀರು ತುಂಬ್ಕೊಂಡ್ರೆ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ನೀರು. ಅದಕ್ಕೋಸ್ಕರ ಇಲ್ಲೊಂದು ಟ್ರಂಚ್ ತೆಗಿಸ್ತಾವನಿ. ಬಂದು ಹಿಂಗೆ ಹೋಗಿ ಒಳೆ ಬೀಳಬೇಕು. ಅದಕ್ಕೆ ಈಗ ಪೈಪೆಲ್ಲ ಬಿಚ್ಚಾಕ್ತೀನಿ. ಈಗ ಈ ಕಡೆ ಇಂಡ್ಲನ್ನ ಈ ಥರ ಕಳಿಸಿದ್ದೀನಿ. ಈಗ ಚಿಕ್ಕ ಬಕೆಟ್ ಹಾಕ್ಕೊಂಡು ಅಲ್ಲೊಂದು ಟ್ರಂಚ್ ಹೊಡಿಸ್ಬೇಕು. ಟ್ರಂಚ್ ಹೊಡ್ಸಿದ್ರೆ ಇನ್ನೇನೋ ಅಲ್ಲಿ ಶುಂಠಿ ಹೊಲ ಒಂದು ಟ್ರಂಚ್ ಹೊಡಿಸ್ಬೇಕು ಅಷ್ಟೇ. ಆಯ್ತು ನೋಡಿ ನಮ್ಮನ್ನು ಯಾವ ಪರಿಸ್ಥಿತಿ ಕಂಡವ್ರು ಅಂತ ಹಾಕಕ್ಕೆ ಬಂದವರೆಲ್ಲ ಕರ್ಕೊಂಡ್ಬಂದ್ಬಿಟ್ಟರು. ಸಿಂಹ ಅಂತ ಇವು. ಎಲ್ಲಿದೆ ಗ್ರೀಸ್ ಪೆಟ್ಟು? ಎಷ್ಟು ಆಳ ಹೊಡ್ಸೀನಿ ಅಂತ. ಇಷ್ಟು ಆಳ ಹೋಗೋದೆ ಟ್ರಂಚು. ಬಂದಿದ್ದು ನೀರು ಹಂಗೆ ಸಲೀಸಾಗಿ ಹೋಗ್ಬೇಕು, ಹಂಗೆ ಮಾತಾಡಂಗಿಲ್ಲ ಅಷ್ಟೇ. ಅದಕ್ಕೆ ಬೇಜಾರು ಮಾಡ್ಕೊಬಿಟ್ಟಾರೆ ಕೀರ್ತಿಯವರು. ಟ್ರಂಚ್ ಹೊಡಿಸ್ತೀನಿ ಅಂದ್ಬಿಟ್ಟು ಚಿಕ್ಕ ಬಕೆಟ್ ಹಾಕ್ಸ್ತಲ್ಲ, ಟ್ರಂಚ್ ಹೊಡ್ಸಂಗೆ ಹಂಗೆ ಕಳಿಸ್ತಾ ಇದೆಯಾ ಅಂತ. ಇದೇ ಥರ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.